3 ವರಗಳು. ಒಬ್ಬ ಬಡವ ದೇವತೆಗೆ ತೃಪ್ತಿಯಾಗುವಂತೆ ವರ್ತಿಸಿದ. ದೇವದೂತರು ಅವನ ಮುಂದೆ ಕಾಣಿಸಿಕೊಂಡರು ಮತ್ತು 3 ದಾಳಗಳನ್ನು ಉರುಳಿಸುವ ಮೂಲಕ 3 ವರಗಳನ್ನು ಪಡೆಯಲು ಹೇಳಿದರು. ಸಂತೋಷದಿಂದ ವ್ಯಕ್ತಿ ಮನೆಗೆ ಹಿಂದಿರುಗಿ ತನ್ನ ಹೆಂಡತಿಗೆ ವಿವರಗಳನ್ನು ಹೇಳಿದನು. ಹಣದ ದುರಾಸೆಯಿಂದ ಹಣಕ್ಕಾಗಿ ಹಣ್ಣನ್ನು ಉರುಳಿಸಲು ಕೇಳಿದಳು. ಅದಕ್ಕೆ ಅವನು, ನಮ್ಮಿಬ್ಬರ ಮೂಗು ತುಂಬಾ ಅಸಹ್ಯವಾಗಿದೆ. ಗ್ರಾಮಸ್ಥರು ನಮ್ಮನ್ನು ನೋಡಿ ನಗುತ್ತಿದ್ದಾರೆ. ಅಂದವಾದ ಮೂಗು ಬರಲಿ ಎಂದು ಮೊದಲು ದಾಳವನ್ನು ಉರುಳಿಸೋಣ ಎಂದು ಹೇಳಿದನು. ಆದರೆ ಹಣದ ಆಸೆಗೆ ಬಿದ್ದ ಪತ್ನಿ ಕಾಯಿ ಹೊರಳಿಸಲು ಹೋದ ತನ್ನ ಗಂಡನ ಕೈ ಹಿಡಿದುಕೊಂಡು ಅವನನ್ನು ತಡೆದಳು. ಗಂಡನು ತನ್ನ ಕೈಯನ್ನು ಬಿಡಿಸಿ, ನಮ್ಮಿಬ್ಬರಿಗೂ ಸುಂದರವಾದ ಮೂಗುಗಳು ಇರಲಿ. ನಮಗೆ ಮೂಗು ಬಿಟ್ಟರೆ ಬೇರೇನೂ ಬೇಡ ಎಂದು ದಾಳವನ್ನು ಹೊರಳಿಸಿದರು. ಕೂಡಲೇ ಇಬ್ಬರ ಮೈಮೇಲೆ ಸುಂದರ ಆದರೆ ಹಲವು ಮೂಗುಗಳು ಕಾಣಿಸಿದವು. ಅನೇಕ ಮೂಗುಗಳು ಇರುವುದು ತುಂಬಾ ತೊಂದರೆಯಾಗಿದ್ದರಿಂದ ಇಬ್ಬರು 2ನೇ ದಾಳವನ್ನು ಉರುಳಿಸಲು ಒಪ್ಪಿ, ನಮಗೆ ಯಾವುದೇ ಮೂಗು ಬೇಕಾಗಿಲ್ಲ ಎಂದು ಹೇಳಿದರು. ಮೂಗುಗಳೆಲ್ಲ ಮಾಯವಾದವು. ಇದ್ದ ಮೂಗು ಮಾಯ. 2 ವರಗಳು ವ್ಯರ್ಥವಾಗಿವೆ. ಅವರಿಗೆ ಏನು ಮಾಡಬೇಕೆಂದು ತೋಚುತ್ತಿಲ್ಲ. ಅರ್ಥವಾಗುತ್ತಿಲ್ಲ. ಕೇಳಲು ಒಂದೇ ಒಂದು ವರವಿತ್ತು. ಮೂಗುಗಳ ಕೊರತೆಯಿಂದಾಗಿ ಮುಖ ಹೆಚ್ಚು ವಿಕಾರವಾಗಿತ್ತು. ಈ ಸ್ಥಿತಿಯಲ್ಲಿ ಹೊರಗೆ ಹೋಗುವುದಕ್ಕೂ ಭಯ ಪಡುತ್ತಿದ್ದರು. ಸುಂದರ ಮೂಗಿನೊಂದಿಗೆ ಹೊರಗೆ ಹೋದರೆ ಸುಂದರ ಮೂಗು ಹೇಗೆ ಬಂತು ಎಂದು ಗ್ರಾಮಸ್ಥರು ಕೇಳಿದರೆ ಏನು ಉತ್ತರ ಹೇಳಬೇಕೆಂದು ಭಯ ಪಡುತ್ತಿದ್ದರು. ಅವರು ತಮ್ಮ ಅಜ್ಞಾನದಿಂದ ದುಃಖಿತರಾಗಿದ್ದರು. ಆದ್ದರಿಂದ ಅವರು ಆಕರ್ಷಕವಲ್ಲದ ಹಳೆಯ ಮೂಗು ಪಡೆದರೆ ಸಾಕು ಎಂದು ನೆನೆದು ಅವರು ದಾಳವನ್ನು ಉರುಳಿಸಿದರು. ಆಸೆಪಡಬೇಡ. ಆಸೆಪಟ್ಟಿದ್ದು ನಿನಗೆ ದೊರಕುವುದು. ಅದರ ಜೊತೆಗೆ ಬೇಡದಿರೋ ಬಂಧವೂ ದೊರಕುತ್ತದೆ ಎಂದು ಈ ಕಥೆ ವಿವರಿಸುತ್ತದೆ.